ಹಲವು ನಟರನ್ನು ಹೊಂದಿರುವ ನಟ ಶ್ರೀ ಮಮ್ಮುಟ್ಟಿ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು 2026. ಒಂದು ಕಾಲದಲ್ಲಿ ಒಂದು ಮಗು ಬೆಳ್ಳಿ ಪರದೆಯ ಮೇಲೆ ಕಾಣಿಸಿಕೊಳ್ಳುವ ಕನಸು ಕಂಡಿತ್ತು. ವರ್ಷಗಳ ಸಮರ್ಪಣೆಯು ಭಾರತೀಯ ಚಿತ್ರರಂಗದಲ್ಲಿ ಸ್ಥಾನವನ್ನು ಗುರುತಿಸಿತು. ನನ್ನ ತಂದೆ ನಾನು ಡಾಕ್ಟರ್ ಆಗಬೇಕೆಂದು ಬಯಸಿದ್ರು, ಆದ್ರೆ ನಾನು ವಕೀಲನಾದೆ ಮತ್ತು ಅಂತಿಮವಾಗಿ ನಾನು ನಟನಾದೆ. ಆದ್ರೆ ನಾನು ನನ್ನ ಜೀವನದ ಮೊದಲ ಸಿನಿಮಾವನ್ನು ಪರದೆಯ ಮೇಲೆ ನೋಡಿದಾಗ ನಟನಾಗಬೇಕೆಂದು ಬಯಸಿದ್ದೆ. ಕಷ್ಟಪಡುತ್ತಾ ಪ್ರಯತ್ನಿಸುತ್ತಾ ಕನಸು ಕಾಣಲು ಹಂಬಲಿಸುತ್ತಿದ್ದೆ. ಬಾಲ್ಯದ ನಂತರದ ದಿನಗಳಲ್ಲಿ ಕೆಲವು ಸೀನ್ಗಳನ್ನು 1 ಅಥವಾ 2 ದೃಶ್ಯಗಳನ್ನು ಪ್ರಯತ್ನಿಸಿದೆ. ನಂತರ ವಕೀಲ ವೃತ್ತಿ ಆರಂಭಿಸಿದೆ, ಮದುವೆಯಾದೆ ಮತ್ತು ನಂತರವೇ ದೊಡ್ಡ ಪಾತ್ರದ ಅವಕಾಶ ಸಿಕ್ಕಿತು. ಅದೃಷ್ಟವಶಾತ್ ಅಥವಾ ದುರದೃಷ್ಟವಶಾತ್ ಆ ಚಿತ್ರ ಪೂರ್ಣಗೊಳ್ಳಲಿಲ್ಲ. ನಾನು ಅಮೆಚೂರ್ ರಂಗಭೂಮಿ ಮಾಡ್ತಿದ್ದೆ, ಮಿಮಿಕ್ರಿ ಕಲಾವಿದನಾಗಿದ್ದೆ. ಸಮಯ ಸಿಕ್ಕಾಗ್ಲೆಲ್ಲ ರಂಗಭೂಮಿಯಲ್ಲೂ ನಟಿಸ್ತಿದ್ದೆ. ಆದ್ರೆ ಉತ್ಸಾಹ ಸಿನಿಮಾದಲ್ಲಿತ್ತು. ಕಷ್ಟಪಡ್ತಿದ್ದೆ, ಜನರನ್ನು ಭೇಟಿ ಆಗ್ತಿದ್ದೆ, ನಿರ್ದೇಶಕರನ್ನು ಭೇಟಿ ಆಗ್ತಿದ್ದೆ. ಅವರು ನನ್ನಲ್ಲಿ ಏನಾದರೂ ತಪ್ಪು ಹುಡುಕಿ ತಿರಸ್ಕರಿಸ್ತಿದ್ರು. ದುಃಖದ ಕ್ಷಣಗಳೂ ಇದ್ವು. ಅಂತಿಮವಾಗಿ ಶ್ರೀ MT ಭೇಟಿಯಾದ್ರು, ನನ್ನ ಮೇಲೆ ಸ್ವಲ್ಪ ವಿಶ್ವಾಸ ಹೊಂದಿದ್ರು, ಅವಕಾಶವನ್ನು ನೀಡಿದ್ರು. ಅಲ್ಲಿಂದ ಹೋರಾಟದ ಮೇಲೆ ಹೋರಾಟ, ಮಾಧ್ಯಮ ಅಧ್ಯಯನ, ತಂತ್ರಗಳನ್ನು ಕಲಿತೆ. ಸಾಮಾನ್ಯ ನಟನಾಗಲು ಬಹಳ ಸಮಯ ತಗಲಿತು, ಆದ್ರೆ ಪರಿಪೂರ್ಣ ನಟನಾಗಲು ಮತ್ತೆ ವರ್ಷಗಳು ಬೇಕಾಯಿತು. ನನ್ನ ಉತ್ಸಾಹ, ಸಮರ್ಪಣೆ, ಪ್ರಾಮಾಣಿಕತೆ ಇರುವುದರಿಂದ ಯಾವುದೇ ಪಾತ್ರ ಸವಾಲಾಗಲಿಲ್ಲ. ನಟನಾಗಬೇಕೆಂದು ಬಯಸಿದ್ದೆ, ಅದೇ ಸ್ಟಾರ್. ನಾನು ಇನ್ನೂ ನಟನಾಗಬೇಕೆಂದು ಬಯಸಿದ್ದೆ ಮತ್ತು ಯಾವಾಗಲೂ ನಟನಾಗಿಯೇ ಇರುತ್ತೇನೆ. ಸಿನಿಮಾ ರಂಗಕ್ಕೆ ಬರುವ ಮುನ್ನ ಮದುವೆಯಾದೆ. 2 ಮಕ್ಕಳಿದ್ದಾರೆ, ಒಬ್ಬ ಮಗ ಮತ್ತು ಒಬ್ಳು ಮಗಳು. ನನ್ನ ಮಗ ನನ್ನ ಕ್ಷೇತ್ರದಲ್ಲಿದ್ದಾನೆ, ಅವನು ನಟ. ಮಗಳು ಪೇಂಟರ್. ನನ್ನ ಹೆಂಡತಿ ಗೃಹಿಣಿ. ಅವರು ಯಾವಾಗಲೂ ನನ್ನ ಉತ್ಸಾಹವನ್ನು ಬೆಂಬಲಿಸಿದ್ರು, ನನ್ನನ್ನು ಪ್ರೋತ್ಸಾಹಿಸಿದ್ರು, ಬಹಳಷ್ಟು ಸಹಾಯ ಮಾಡಿದ್ರು. ಹೊಸಬರನ್ನು, ಹೊಸ ನಿರ್ದೇಶಕರನ್ನು, ಚೊಚ್ಚಲ ನಿರ್ದೇಶಕರನ್ನು ಪ್ರೋತ್ಸಾಹಿಸುತ್ತೇನೆ. ಯುವಕರಿಗೆ ನನ್ನೊಂದಿಗೆ ಏನಾದರೂ ವಿಭಿನ್ನವಾದ ಕೆಲಸವಿರುತ್ತದೆ, ಅದನ್ನು ಮಿಸ್ ಮಾಡಲ್ಲ. ಶ್ರೀ ಮಮ್ಮುಟ್ಟಿ ಪದ್ಮಭೂಷಣ 2026. ಕೋಟಿ ಕೋಟಿ ನಮಸ್ಕಾರ.